ಕೇರಳ ನೀವಿನ್ನು ಫೋನ್ ಅಲ್ಲೇ ಇದ್ದೀರಾ? ಜೀನೇನು 22 ಕೊಡ್ತೈತೆ ಅಂತ ಹತ್ರ ಸ್ಟಾಕ್ ಅಲ್ಲ ಎಕ್ಸಾಸ್ಟ್ ಅದಕ್ಕೇನೆ. ಅವರು ಜೀನೈನ್ ಮುಂದೆ ಹೋಗಿರ್ತಾರಂತೆ ಅವರು ಮೋಹನ್ ಬ್ರೋ. ಸ್ವಲ್ಪ ಗ್ಯಾಪ್ ಬಿಟ್ರೆ ಇವಾಗ ಎಕ್ಸ್ಪಲ್ಸ್ ಏನು ಅಂತ ತೋರಿಸ್ತೀನಿ ಬ್ರದರ್. ಬನ್ರಿ ಆನೆ ನೋಡಕೋಣ. ಆನೆ ಫುಲ್ ಬಯೋಡೇಟಾ ಹಾಕ್ಬಿಟ್ಟವ್ರಲ್ಲ ಬ್ರೋ. ಕೊಡ್ತು ಗುರು. ಕೊಡು 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 ಬ್ರೋ. ಇದು ಮದವೇರಿರುವ ಆನೆ. ಇದು ಫುಲ್ ಮಣ್ಣೆಲ್ಲ ಹಾಕೊಂಡ್ಬಿಟ್ಟೈತೆ ಮೇಲ್ಗಡೆ. ಇಲ್ಲೇವಿ ಗಾಂಡ್ಗಾಬ್ರಿ ಇತ್ತು ರೋಡು ಬ್ರೋ. ಯಾವ್ದೋ ಮನೆ ಬ್ರೋ. ಇದು ದಾರಿ ತಪ್ಪಿ ಬಂದ್ಬಿಟ್ವಿ. ಕಿಚನ್ ಒಳಗಡೆ ಕಿಚನ್ ಒಳಗಡೆ ಬಾತ್ರೂಮ್. ಒಂದು ಬೆಡ್ಡಲ್ಲಿ ಒಬ್ಬರು ಮಲ್ಕೋಬೇಕಾಗುತ್ತೆ ಇವಾಗ ಅಷ್ಟೇ. ರಾಕಿ ಟಾಟಾ ಬೈ 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 ರಾಕಿ ಬೈ ಬೈ. ಹಲೋ ಬರ್ತಾ ಇದೀವಿ ಬ್ರೋ. ಪೆಟ್ರೋಲ್ ಹಾಕ್ಸ್ತಾ ಇದೀವಿ. ಬರ್ತಾ ಇದೀವಿ. ಯಸ್ ಇವಾಗ ಡೈರೆಕ್ಟ್ ಆಗಿ ಮಾಗಡಿಗೆ ಹೋಗ್ಬೇಕು. ಲಾಂಗ್ ರೋಡ್ ಟ್ರಿಪ್ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ಗುರು ನಾನು ಲೈಫಲ್ಲೇ ಫಸ್ಟ್ ಟೈಮ್ ರೈಡಿಂಗ್ ಗೇರ್ಸ್ ಹಾಕೊಂಡು ರೈಡ್ ಹೋಗ್ತಾ ಇರೋದು. ಕಂಗ್ರಾಚುಲೇಷನ್ ಬ್ರದರ್. ತಾತ ಸಕಟ್ ಲೇಟ್ ಮಾಡ್ತಾ ಇದಾರೆ ಗುರು ಹೋಗೋದು. ಫುಲ್ಲು ಓಕೆ. ಇಲ್ಲೇ ಬಿದ್ನಿಗೆರೆ ಅಣ್ಣ ನಂದು. ಊರೊಳಗಲ್ಲ ನಮ್ದು, ಬೈಪಾಸ್ ಪಕ್ಕ. ಕೇರಳ ತಡೆಯಪ್ಪ ಫೋನ್ ಮಾಡೋಣ. ನೀವಿನ್ನು ಫೋನಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಬನ್ರಿ ಹಂಗಾರೆ ಬನ್ನಿ. ಅಯ್ಯಪ್ಪ ಅವ್ರು ನಾಯ್ಡಿ ಪೇಡಿ ಕೆಚ್ಕೊಂಡ್ರಲ್ಲ ನನ್ನ ಕೈಲಿ ಆಯ್ತಾ ಇಲ್ಲ ಇದು. ಏನು ಹಿಡ್ಕೊಳ್ಳೋದೇ ಗೊತ್ತಾಯ್ತಾ ಇಲ್ಲ ನಂಗೆ. ಯಪ್ಪ ನಾನು ಎಲ್ಲ ಇದು ಫಸ್ಟ್ ಟೈಮ್ ಹಾಕಂತ ಇರೋದು. ಹೆಂಗೈತೆ ಇದು ಗೊತ್ತಾ? ಇಲ್ಲ ಬ್ರೋ ನನ್ನ ಹತ್ರ ಫಸ್ಟಿಂದ ಇತ್ತಲ್ಲ. ಜಾಕೆಟ್ ಹೊಸದು. ಬ್ರೋ ಸಿದ್ಧಾರ್ಥ್ ಅಂತ ಇವರು, ಬಾರ್ನ್ ಬೀಸ್ಟ್ ಬೇಕರು, ಮೋಹನ್ ಜಯಣ್ಣ ಅವರು. ನಾನಲ್ಲ ಬ್ರೋ, ಇವರು ಬ್ರೋ. ನಾನು ಇವ್ರು ಫಾಲೋ ಮಾಡ್ದಾಗ ಹಿಡ್ದಾಗ್ಲಿಂದ ಇವ್ರ ಸ್ಟೋರಿ ನೋಡಲ್ಲ ನಾನು. ಬರೀ ಹುಡುಗಿ ಸ್ಟೋರಿನ ನೋಡಿರೋದು ನಾನು. ನಮ್ದು ಆಯ್ತು. ತಿಂಡಿ ತಿಂದಿಲ್ವಾ ನೀನು? ನಾನು ತಿಂದಾಯ್ತು. ನೀವು ತಿಂದಿಲ್ವಾ? ಮನೆಯಲ್ಲಿ ಬ್ಯಾಗಲ್ಲೇ ಇರ್ಲಿ. ಗ್ಲೌಸ್ ಎತ್ಕೊಂಬ. ನೀವು ನಿಮ್ದು ಆಗ್ತಿರ್ಲಿಲ್ಲ 6 ಅಂದ್ರೆ ಟೂರಿಂಗ್ ಆಗಲ್ಲ ಅಂತ. ಈ ಟಾಪ್ ರ್ಯಾಕ್ ಐತಾ ಹಿಂಗ್ ಕಟ್ಟಿದ್ದೀರಲ್ಲ. ಇವ್ರ ಜೊತೆನೆ ಕೀಪ್ ಅಪ್ ಮಾಡೋಕ್ಕಾಗಲಿಲ್ಲ. ಇನ್ನು ಇವಾಗ ನಾನು ಹೋಗ್ಬಿಟ್ಟಿರ್ತೀರ ನೀವು. ನಾನು ಆಮೇಲೆ ಬರ್ತೀನಿ. ಇವ್ರದ್ದು MT ಇದೆಯಲ್ಲ. ಓಕೆ. ಹಾಂ ಇದರಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬ್ರೋ. ಹೆವಿ ಎಳ್ದ್ಬಿಟ್ರೆ ನಂದು ಗಾಳಿಲಿ ತೂರ್ಕೊಂಡು ಹೊಂಟೈತೈತೆ. ಅದೇ ಆಫ್ ರೋಡಲ್ಲಿ ಬನ್ನಿ, ನಾನು ಮುಂದೆ ಹೋಗ್ಬಿಟ್ಟಿರ್ತೀನಿ ಅವಾಗ. 2 hours later ನೋಡ್ರಿ MTಗೆ 2 ಬ್ರದರ್ಸ್ ರೇಸಿಂಗ್ ಎಕ್ಸಾಸ್ಟ್ ಅಂತೆ. ಸಾಕಾದಾಗ ಕಾಣಿಸುತ್ತೆ, ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ. ಸ್ಟಾರ್ಟ್ ಮಾಡ್ರಿ. DB ಕಿಲ್ಲರು ಬರೋದೇ ಇಲ್ಲ. ಕೇರಳ ಪೊಲೀಸ್ ಹಿಡ್ದಾಕಿ. ಸೊ ನಾನು ಗ್ಲೌಸ್ ಹಾಕೊಂಬಿಟ್ಟು ಕೀ ತಗೊಳಕ್ ಹೋಯ್ತೀನಪ್ಪ ಯಾವಾಗಲೂ. ನಾವಿವತ್ತು ಹೋಗ್ತಾ ಇರೋ ರೈಡ್ಗೆ ನಮ್ಮ ಬಾರ್ನ್ ಬೀಸ್ಟ್ ಬೇಕರ್ ಅವರು, ಆಮೇಲೆ ಸಿದ್ಧಾರ್ಥ್ ದೇವಾಂಗ್, ಆಮೇಲೆ ಮೋಹನ್ ಜೈನ್ ಅವರು, ಆಮೇಲೆ ನಮ್ಮ ಹಿತೇಶ್ ಪಿ ಜೈನ್, ಆಮೇಲೆ ನಮ್ಮ ಸ್ಯಾಂಡಿ ಲಿಖಿತ್ ಅವರು. 2 ಗಾಡಿ ಇದೆ, ಎಕ್ಸಾಸ್ಟ್ ಐತೆ. ಕೇರಳಗೆ ಅಣ್ಣ. ನಿಮ್ದು ಇದೇ ಊರಾ? ಎಷ್ಟು ದಿನ ಅಲ್ಲ ಅಣ್ಣ, ಸಾಯಂಕಾಲಕ್ಕೆ ಹೋಗ್ಬಿಡ್ತೀವಿ ಕತ್ಲೆ. ಒಂದು 7 ಗಂಟೆ 8 ಗಂಟೆ. ಫಸ್ಟ್ ಟೈಮ್ ನಾನು ಈ ಥರ ಫುಲ್ಲಿ ಗೇರ್ಡ್ ಅಪ್ ಆಗಿ ಗ್ರೂಪ್ ರೈಡ್ ಹೋಗ್ತಾ ಇರೋದು. ಇವ್ರು G9 ನೋಡ್ರಿ, ಗೋಲ್ಡನ್ ಥ್ರಟಲ್ ಅವ್ರು G9ನ ಮೋಹನ್ ಜೈನ್ ಅವ್ರು ಇಸ್ಕೊಂಡವ್ರೆ. ಅಂದರೆ ಲಾಂಗ್ ಹೋಗ್ಬೇಕಲ್ಲ, ಅವ್ರು 6 ಫುಲ್ಲು ಬೆನ್ನೋ ಬಂದ್ಬಿಡುತ್ತೆ ಅಂತ. ಇವ್ರದ್ದು ಸ್ಟಾಕು, G9 ಸ್ಟಾಕು. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಕೇರಳಗೆ ಹೋಗ್ತಾ ಇದೀವಿ. ಕೇರಳ ಕಣ್ಣೂರ್ಗೆ 5 ದಿನದಿಂದ ಪ್ಲಾನ್ ಹಾಕಿರೋದ್ರಲ್ಲಿ ಒಂದೊಂದು ದಿನ ಒಂದೊಂದು ಪ್ಲೇಸ್ನ ನೋಡಿ, ಇಲ್ಲಿಗೋಗ್ಬಿಡೋಣ ಅಲ್ಲಿಗೋಗ್ಬಿಡೋಣ. ಒಂದಿನ ಊಟಿ, ಒಂದಿನ ಗೋಕರ್ಣ, ಒಂದಿನ ಮುರುಡೇಶ್ವರ, ಮಂಗಳೂರು, ಧರ್ಮಸ್ಥಳ, ಲಾಸ್ಟಿಗೆ ಕಣ್ಣೂರು ಫಿಕ್ಸ್ ಆಗಿ. ಅದು ಯಾವಾಗ ಫಿಕ್ಸ್ ಆಗಿದ್ದು? ನೆನ್ನೆ ರಾತ್ರಿ ಫಿಕ್ಸ್ ಆಗಿ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಎಲ್ಲ ಟೋಟಲ್ಲು 1 2 3 4 5 6 ಗಾಡಿ. ಒಂದು ಗಾಡೀಲಿ ಡಬಲ್ಸ್ ಇದ್ದಾರೆ. ಹಿತೇಶ್ ಅವ್ರ ಜೊತೆ ಅವ್ರ ಫ್ರೆಂಡು ಸ್ಯಾಂಡಿ ಅವರಿದ್ದಾರೆ. 6 ಗಾಡಿ 7 ಜನ ಹೋಗ್ತಾ ಇರೋದು. ನಾವು ನಮ್ಮ ಕುಣಿಗಲಿಂದ ಬಂದು ರಾಮನಗರಕ್ಕೆ ಬಂದ್ವಿ. ರಾಮನಗರದಿಂದ ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಜಾಯ್ನ್ ಆಗಿ ಬಿಟ್ಟಿದ್ದು. ನಾವು ನಮಗೆ ಡೈರೆಕ್ಟ್ ರೂಟ್ ಇತ್ತು ನಾಗಮಂಗಲ, ಆಮೇಲೆ ಅಲ್ಲಿಂದ KR ಪೇಟೆ, ಮೈಸೂರು, ಆ ಥರ. ಅಂದರೆ ಇವ್ರು ಈ ಕಡೆಯಿಂದ ಬೆಂಗಳೂರು ಕಡೆಯಿಂದ ಬರ್ತಿದ್ರಲ್ಲ, ಇವ್ರಿಗೆ ನೈಸ್ ರೋಡ್ ಈ ಕಡೆಯಿಂದ ಹತ್ರ ಆಯ್ತಂತೆ. ಅದಕ್ಕೆ ಈ ಮೀಟಿಂಗ್ ಪಾಯಿಂಟಿಗೆ ಬರೋಣ ಅಂತಂದರು. ಅದಕ್ಕೆ ಈ ಕಡೆನೇ ಬಂದ್ವಿ. ಅಯ್ಯೋ ಅರ್ಚ್ಕೊಳುತ್ತಲ್ಲ ಗುರು ಇವೆರಡು ಗಾಡಿ. ಅವೆರಡು ಗಾಡಿ ಸೌಂಡ್ ಮಧ್ಯೆ ನನ್ನ ಗಾಡಿ ಸೌಂಡೇ ಕೇಳಿಸ್ತಾ ಇಲ್ಲ. ಇಲ್ಲಿಂದ ಆಲ್ಮೋಸ್ಟ್
40 ಕಿಲೋಮೀಟರ್ಸ್ ಐತೆ ಕರೆಕ್ಟಾಗಿ ಕನ್ನೂರು. 6.5 ಅವರ್ಸ್ ತೋರಿಸ್ತಾ ಇದೆ ರೀಚ್ ಆಗೋಕ್ಕೆ. ನಾವಿಲ್ಲಿ ಸ್ಟಾಪ್ಸ್ ಎಲ್ಲ ಹಾಕೊಂಡು ಹೋಗೋದೆಲ್ಲ ಸೇರಿ 7 ಅವರ್ಸ್ ಇಲ್ಲ 7.5 ಅವರ್ಸ್ ಇಲ್ಲ 8 ಅವರ್ಸ್ ಆಗ್ಬೋದು. ನಾವೊಂದು 80-90 ಕಿಲೋಮೀಟರ್ಸ್ಗೆ ಸ್ಟಾಪ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು 2 ಇಲ್ಲ 3 ಸ್ಟಾಪ್ಸ್ ಆಗ್ಬೋದು. ನನ್ನ ಗಾಡಿನ ನಾನು ಇವತ್ತೇನಿಸುತ್ತೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಕೆಚ್ಚಾಡಬೇಕಾಗಿರೋದು. ಇವ್ರ ಜೊತೆ ಕೀಪಪ್ ಮಾಡೋಕ್ಕಿಲ್ಲ ಅಂದರೆ ಆಗಲ್ಲ. ಗ್ಲೌಸು ಜಾಕೆಟು ಇದೆಲ್ಲ ಒಂಚೂರು ಯೂಸ್ ಟು ಆಗಬೇಕು. ನನಗೆ ರೂಢಿನೇ ಇಲ್ಲ. ಹೈವೇ ಜಾಯಿನ್ ಆದ್ವಿ ಗುರು. ಇವಾಗ ಮೈಸೂರು ಹೈವೇ ಬೇಜಾರು ಅಂತಂದರೆ ಇವಾಗ ಸರ್ವಿಸ್ ರೋಡಲ್ಲೇ ಹಂಪ್ಗಳು ಆರಿಸ್ಕೊಂಡು ಹೋಗ್ಬೇಕು. ಹೇಳಿವಿ ಗಾಡಿ ಅದೇನು ತಲೆನೋವಿಲ್ಲ, ಆದರೂ ಎಷ್ಟು ಅಂತ ಹಂಪ್ ಆರ್ಸೋಣ ಗುರು, ಬೇಜಾರಾಗೋಗುತ್ತೆ. ಇಲ್ಲಿ ಬಾಯ್ಸ್ ಇಬ್ರು ಸ್ಪ್ಲೆಂಡ್ರಲ್ಲಿ ನಂಬರ್ ಪ್ಲೇಟೇ ಇಲ್ಲ ಗಾಡೀಲಿ. ನಂಬರ್ ಪ್ಲೇಟ್ ಅವೆಲ್ಲ ಲೋಕಲ್ ಓಡಾಡ್ಕೊಳ್ಳಿ ಬಿಡ್ರಿ, ಟೆನ್ಷನ್ ಇಲ್ಲ. ಅವ್ರು ಏನು ಮಾಡಬೇಕು ಅಂದರೆ ನಮ್ಮ ಲೆವೆಲಿಗೆ ಕೆಚ್ಚಬೇಕು. ಅವ್ರು ಇವಾಗ ಬಿಡ್ತಾ ಇಲ್ಲ, ಹಿಡ್ಕೊಂಬಿಟ್ಟು ಅವ್ನ ಗಾಡಿನ ಪಾಪ. ಹಿಡಿದ್ಬಿಡೋಣ ತಡೀರಿ, ಎಷ್ಟು ಹೋಗುತ್ತೆ ನೋಡೋಣ ಇವತ್ತು. ಲೆಟ್ ಸಿ ಮ್ಯಾನ್. ನಾನು ಆಗಲೇ ಅವತ್ತು 135 ಹೋಗಿದ್ದೆ ಮನೆ ಹತ್ರನೇ ಬೈಪಾಸಲ್ಲಿ ಟಾಪ್ ಸ್ಪೀಡ್ ಹಿಡಿದಾಗ. ಅದಾದ್ಮೇಲಿಂದ ನೋಡಿರಲಿಲ್ಲ. 134 135 ಅಷ್ಟಕ್ಕೆ ಲಾಕ್ ಆಯ್ತಲ್ಲವ ಇವತ್ತು. 135 ಲಾಸ್ಟು. ಮಂಡ್ಯದಲ್ಲಿ ನಿಲ್ಸ್ಕೊಂಡಿದ್ದೀವಿ. ಗಾಡಿನೇ ಆಫ್ ಮಾಡ್ಬಿಟ್ರು ಅವರು. ಏನಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಹೋಗ್ಬಿಡ್ಬೇಕು. ಜೂಟು ಮಾಡ್ತಾ ಇದ್ದೀರಾ ಒಬ್ರು, ರೆಕಾರ್ಡ್ ಮಾಡ್ತಾ ಇದ್ದೀರಾ ನೀವು? ಇಲ್ಲೇನು ಹಾಕೊಂಡು ವಿಡಿಯೋ ಮಾಡುವಾಗ ಎರಡೆರಡು ಹಿಡ್ಕೊಂಡಿದ್ದೀರಾ? ಮಂಡ್ಯ 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 ಅಣ್ಣ. ಏ ಜೀನೇನು 22 ಕೊಡ್ತೈತೆ ಅಂತ ಹತ್ರ. ಸ್ಟಾಕ್ ಅಲ್ವ ಎಕ್ಸಾಸ್ಟು, ಅದಕ್ಕೇನೆ. ಎಷ್ಟು 25? ಓಹೋ ಕ್ರೇಜಿ. ಹೆಂಗಾಗೈತೆ ನಮ್ಮನಾಯಿಗೂ ಇದೇ ತರ ಐತೆ. ಎಣ್ಣೆ ಆಯ್ತು ಏನಾಯ್ತು ಇವಾಗ? ಹೆಣ್ಣು ಅಂತ ಅದು ಹೆಂಗೆ ಹೇಳಿದ್ರೆ ಹೇಳಿ ನೋಡಿ. ಅದು ಹೆಣ್ಣು ಅಂತ ಹೆಂಗೆ ಹೇಳಿದ್ರು ಹೆಣ್ಣು, ಇಲ್ಲಿ ಬಂದ್ರೆ ಗಂಡು. ಇಲ್ಲೂ ಐತೆ ಅಲ್ಲೂ ಐತೆ, ಇಲ್ಲೂ ಐತೆ ಅಲ್ಲೂ ಐತೆ. ಇದ್ರಲ್ಲಿ ಯಾವ್ದ್ರಿ ಇದು? ಕೆಂಚಿಗೆ ತರ ಅಲ್ಲ ಗ್ರೂಪ್ ರೈಡ್. ಈ ತರ ಅಫಿಷಿಯಲ್ ಆಗಿ ಗ್ರೂಪ್ ರೈಡ್ ಮಾಡಿದ್ರೆ ನಾವು ಹೆಂಗ್ ಬೇಕಂಗೆ ಹೋಗ್ಬಿಡ್ತಿದ್ವಿ. ಕನ್ನಡಕ ಎಲ್ರಿ? ಕನ್ನಡಕ ಇಲ್ರಿ, ಕನ್ನಡಕ ಇಲ್ರಿ ನಿಮ್ದಿಲ್ರಿ ಕನ್ನಡಕ. ಫಸ್ಟ್ ಹಾಕಲ್ರಿ ಕನ್ನಡಕ, ಹಾಕಲ್ರಿ ಕನ್ನಡಕ ಹಾಕಲ್ರಿ. ಇವಾಗ ತೋರ್ಸೋಣ. ಇವರೇ ನಮ್ಮ ಸ್ಯಾಂಡಿ ಲಿಕ್ಕಿತ್ತವ್ರು ಇವರೇನೆ. ಮತ್ತೆ ಹೇಳೋ ಅಫಿಷಿಯಲ್ ಅಂತ. ಮತ್ತೆ ಹೇಳೋ ಅಫಿಷಿಯಲ್ ಅಂತ. ಇವ್ರು ಇವಾಗ ಹೋದಾಗ 1v1 ಆಡ್ಬೇಕು ಇವ್ರ ಜೊತೆ. ನೀವು ಒಂದು ಮ್ಯಾಚ್ ನಡೆಸೋಣ ಕ್ಲೀನಾಗಿ. ತೋರ್ಸು ವ್ಯಾನಿಟಿ ಬ್ಯಾಗು. ಇಲ್ಲೋಡಿ ಬ್ರೋ, ನಾನು ಹೊಸ ಜಾಕೆಟ್ ತಗೊಂಡು ಯೂಸರ್ ಮೆನ್ಯಲ್ ತಗೊಂಬಂದಿನಿ ಜೊತೆಲಿ. ಅದಕ್ಕೆಲ್ಲ ಮರ್ತೇ ಬಿಟ್ಟಿದ್ದೀನಿ. ಅವರು Z9 ಮುಂದೆ ಹೋಗಿರ್ತಾರಂತೆ ಅವರು, ಮೋಹನ್ ಬ್ರೋ. ಒಬ್ಬೊಬ್ರೆ ಪಾಸ್ ಆಗ್ಬೇಕಂತೆ ಅವರು. ಅಲ್ಲಿ ಹೋಗ್ಬಿಟ್ಟು ಒಂಚೂರು ಸ್ಲೋ ಮಾಡ್ಕೊಂಡಿರ್ತಾರಂತೆ. ಅವಾಗ ಹಾಫ್ ಟ್ಯಾಂಕ್ ಆಗೋಯ್ತು ಅಲ್ಲೇ. ಟೋಟಲ್ ಎಷ್ಟು ಕಿಲೋಮೀಟರ್ಸ್ ಬಂದಿದ್ದೀವಿ ಗೊತ್ತಾ? 156 ಬಂದಿದ್ದೀವಿ. ಅಲ್ಲಿ ಪೆಟ್ರೋಲ್ ಹಾಕ್ಸ್ದಾಗ 0 ಮಾಡಿದ್ನಲ್ಲ, ಸೇಮಾ. ಒಂದು ಟೀ ಸ್ಟಾಪ್ ಹಾಕಿ ಬಿಟ್ಟಿದ್ದೀವಿ. ಮತ್ತೆ ಇಲ್ಲಿಂದ ಇನ್ನು 130 ಕಿಲೋಮೀಟರ್ಸ್ ಇದೆಯಂತೆ. Z9 ಅಂತೂ ಸ್ಟಾಕ್ ಎಕ್ಸಾಸ್ಟ್ ಇರೋದಕ್ಕೆ ಏನೊಂದು ಸ್ಮೂತಾಗಿ ಗ್ಲೈಡ್ ಆಗ್ತೈತೆ ಅಂದರೆ ಗೊತ್ತೇ ಆಗ್ತಿಲ್ಲ ಗುರು. ಸೂಪರ್ ಬೈಕ್ ಹೋಯ್ತೈತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಒಂದೇ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟರೆ ಇವಾಗ ಎಕ್ಸ್ಪಲ್ಸ್ ಏನು ಅಂತ ತೋರಿಸ್ತೀನಿ ಬ್ರದರ್. ಓ ದೊಡ್ಡ ಗುಂಡಿನ. ಇವಾಗಿಲ್ಲಿ ಫಾರೆಸ್ಟ್ ಏರಿಯಾ ಒಳಗಡೆ ಹೋಗ್ತಾ ಇದ್ದೀವಿ ಫುಲ್ಲು. ಇನ್ನೊಂದು ಸ್ವಲ್ಪ ದೂರ ಹೋದರೆ ಇದು ಸಿಗುತ್ತೆ ಇವಾಗ ನಮಗೆ. ಯಾವುದಪ್ಪ ಅದು? ಗೋಣಿಕೊಪ್ಪ. ಸಾಕಾಗಿರುತ್ತೆ ಗುರು ಇಂಥ ಜಾಗದಲ್ಲಿ ಗಾಡಿ ಓಡ್ಸೋಕ್ಕೆ. ನಾವು ಹೇಳ್ಬೇಕು ಅಂತಂದರೆ ನಾವು ಮಂಡಲ್ಪಟ್ಟಿಗೆ ಹೋಗಿದ್ದು ಸೇಮ್ ರೂಟು. ಇದೇ ರೂಟಲ್ಲೇ ನಾವು ಮಂಡಲ್ಪಟ್ಟಿಗೆ ಹೋಗಿದ್ದು. ಸೇಮ್ ರೂಟು. ನನಗೆ ಗೊತ್ತಿರಲಿಲ್ಲ ಕೇರಳಕ್ಕೆ ಹೋಗಬೇಕು ಅಂದ್ರೂ ಇದೇ ರೂಟಲ್ಲೇ ಹೋಗಬೇಕು ಕನ್ನೂರಿಗೆ ಅಂತ. ತಲಕಾವೇರಿ, ಭಾಗಮಂಡಲ, ಗೋಣಿಕೊಪ್ಪ, ವಿರಾಜಪೇಟೆ. ಆರಿಸ್ರಿ ತಗೋ. Z9 ಆರಿಸ್ಬಿಟ್ರು. ಟೂರಿಸ್ಟ್ ಪ್ಲೇಸಾ ಇದು? ಮತ್ತಿಗೂಡು ಸಾಕಾನೆ ಶಿಬಿರ. ಓಹೋ, ಆನೆಗಳು ಇಟ್ಟಿರ್ತಾರೆ ಇಲ್ಲಿ. ಸ್ಟಾಪ. ವಾಟ್ ಹ್ಯಾಪನ್? ಏನಾಯಿತು? ಆನೆ ನೋಡಕ್ಕ? ಆನೆ ಶಿಬಿರ ನೋಡ್ಕೊಂಬರಕ್ಕೆ ಹೋಯ್ತವ್ರೆ. ಅಲ್ಲಿ ಓಪನ್ ಇರುತ್ತಾ ಏನು ಅಂತ. ಕ್ವಿಕ್ ಶಿಫ್ಟ್ ಐತಾ ಇದರಲ್ಲಿ? ಅಂದರೆ ಇದರಲ್ಲಿ ಸ್ಟಾಕಲ್ಲಿ ಬರಲ್ಲ ತಾನೆ? ಇದು ಹಾಕಿಸ್ಬೇಕು. ಸ್ಟಾಕಲ್ಲಿ ಬರಲ್ಲ, ಹಾಕಿಸ್ಬೇಕು ತಾನೆ? ಇವಾಗಿರೋ ಗಾಡಿಗಳು ಬರ್ತಾವೆ. ಓ ಹಾಂ ಮುಂಚೆ ಕೊಡ್ತಾ ಇರಲಿಲ್ಲ. ಬ್ರೇಕು ಹಾಂ. ಫುಲ್ ಸ್ವಿಚ್ ಮಾಡಬೇಕು ಕೈ. ಓ ಇದು ಬೇರೆದಾ ಲಿವರ್ಸು?
ಹಾಂ ಅಡ್ಜಸ್ಟ್ ಮಾಡ್ಕೋಬಹುದು ಇಷ್ಟಕ್ಕೆ. ಇಲ್ಲಿಗೆ ಹಾಂ ಗೊತ್ತಾಯ್ತು. ಇಷ್ಟು ಏನೂ ಇಲ್ಲ, ಇಲ್ಲಿಂದ ಬ್ರೇಕ್ ಹಿಡಿಯೋದು. ಓ ಇಷ್ಟು ಹಿಂಗೆ ಹಿಡ್ಕೊಂಡಿರ್ಬೇಕಲ್ಲ ಬ್ರೋ ಯಾವಾಗಲೂ. ಇಲ್ಲೋಡ್ರಿ ಇಲ್ಲಿಗೆ ಇರಬೇಕು. ಇದೇನು ಬ್ರೋ ಒಂದ್ಸರಿ ಕುಂತ್ಕೊಂಡು ನೋಡೋಣ ಇಲ್ಲಿ. ಓ ಸ್ವಾಮಿ ಅದ್ರಲ್ಲಿ ಕೂತ್ಕೊಂಡ್ಬಿಟ್ಟಿದ್ರಲ್ಲಿ ಕೂತ್ಕೊಂಡ್ರೆ ಏನ್ಕ್ರಿ ಇದು, ನಾನು ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಒಂದು ಫ್ಲೋರು ನನಗೆ. ಓ ಇದು ಸ್ಟಾಕು, ಈ ಲಿವರ್ ಮಾತ್ರ. ಇದೇನು ಬ್ರೋ ಏನೇನೋ ಜುಗಾಡ್ ಮಾಡಿದ್ದೀರಾ? ಇದು ಮೇನ್ ಕ್ಲಾಂಪ್ ಇದೆಯಲ್ಲ, ಓ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿದಾಗ ಅದಕ್ಕೆ ಒಂದು ಜುಗಾಡು ಸದ್ಯಕ್ಕೆ. ಏನು ಕುಂತೈತೆ ಬಿಡ್ರಿ ಬಿಗ್ಗಿಯಾಗಿ. ಯಾವುದು ಕ್ಯಾಲಿಪರ್ ಅಂತ ಇದು? RCB ಇದು. ಗೊತ್ತಾಯ್ತು. ಇದೇನ್ರಿ ಇಲ್ಲಿ ನೇತಾಕಿದ್ದೀರಾ ಇದಾ? ನೋಡ್ರಿ ಹೆಂಗೆ ಬೇಕಂಗೆ ಬಿಟ್ಟೋಗದ. ಆನೆ ಸಾಕಾನೆ ಶಿಬಿರ ನೋಡೋಕೆ ಹೋಗ್ತಾ ಇದ್ದೀವಿ ಇವಾಗ ಸೆಂಟ್ರಲ್. ಹಂಗೆ ಇನ್ನೂ ಒಂದು 2 hours ಜರ್ನಿ ಇದೆ ನಮಗೆ ಕೇರಳ ಕಣ್ಣೂರಿಗೆ. ಆ ಗ್ಯಾಪಲ್ಲಿ ಒಂದು ಸರಿ ಆನೆ ನೋಡ್ಕೊಂಡು ಹೋಗೋದ ಅಂತ. ಓಹೋ ಇಲ್ಲಿ ಹಂಗೆ ಕಾಣಿಸುತ್ತೆ ಆನೆ ಮೇಲೆಲ್ಲ ಹತ್ಬಿಟ್ಟವ್ರೆ. ಅಯ್ಯ ಬನ್ರಿ ಆನೆ ನೋಡೋಕೋಣ. ಏಣಿ ಯಾರು ತಗೊಂಬಂದಿಲ್ವಾ? ನಡೀರಿ ಇಬ್ರು. ಆನೆ ಹೆಲ್ಮೆಟ್ ತಲೆಗೆ ಹಾಕೊಂಡಿದ್ದೀನಿ, ಹೆಲ್ಮೆಟ್ ಹುಡುಕ್ತಾ ಇದ್ದೀನಿ. ಬನ್ರಿ ಬ್ರೋ, ನಾನು ಹೆಲ್ಮೆಟ್ ಹಾಕೊಂಡೆ ಮಾತಾಡ್ಬೇಕು ಇವಾಗ. ಓ ಟಿಕೆಟ್ ತಗೊಬೇಕು. ಬ್ರೋ ಸುಮ್ಮನೆ ತೋರಿಸ್ತಾರ ಆನೆನ. ಬನ್ರಿ ಟಿಕೆಟ್ ತಗೋಬೇಕು. ಟಿಕೆಟು. ಓ ಆನೆ ಫುಲ್ಲು ಬಯೋಡೇಟಾ ಹಾಕ್ಬಿಟ್ಟವ್ರಲ್ಲ ಬ್ರೋ. 1 2 3 4. ಅದು ಫುಲ್ಲು ವೈಲೆಂಟ್ ಅನ್ಸುತ್ತದು. ಒಂದ್ ಕಡೆ ದಂತ ಮುರ್ದಾಕೊಂಡಿದೆ ಅದು ಅಲ್ಲಿರೋದು. ಅವ್ನು ಯಾರಲ್ಲಿ ಕೂತ್ಬಿಟ್ಟವನೆ ನೋಡ್ಕೊಳ್ಳೋರ. ನಾನು ಯಾರಪ್ಪ ಅಲ್ಗೋಗ್ಬಿಟ್ಟವನೆ ಅಂತ. ಅದೊಂದು ಚಿಕ್ಕದೈತೆ ನೋಡು ಆ ಕಡೆ. ಇಲ್ಲಿ ಇದ್ರ ಪಕ್ಕದೇ ಚಿಕ್ಕದು. ಪಾಪ ಅದು ಕಾಲಿಗೆ ಚೈನ್ ಹಾಕಿ ಹೆಂಗಾಗ್ಬಿಟ್ಟೈತೆ ನೋಡು. ಅದು ಶಿಫ್ಟ್ ವೈಸ್ ಚೈನ್ ಮಾಡ್ತಾರೆ ಅನ್ಸುತ್ತೆ. ಆ ಕಾಲ್ಗೆ 1 ವಾರ, ಈ ಕಾಲ್ಗೆ 1 ವಾರ. ಅಂದ್ರೆ ಒಂದು ಲೆಕ್ಕಾಚಾರದಲ್ಲಿ. ಅಣ್ಣ ಏನಾರು ತಾಮಂದಿರ ಕೊಡ್ಬೋದಿತ್ತು ಬ್ರೋ. 2 ಸೆಕೆಂಡ್ ಏನ್ರಿ ಅದು ಚೇಂಜ್ ಆಗ್ಬಿಡ್ತು. ಅಲ್ಲಿ ಕರ್ದಿದ ತಕ್ಷಣ ಈ ಕಡೆ ಹಿಂಗೆ ಅಂತಿತ್ತು, ಆ ಕಡೆ ತಿರ್ಕೊಬಿಡ್ತು. ಸರ್ ಒಂದು ಥ್ಯಾಂಕ್ಸು ಸರ್, ಒಂದೇ ಒಂದು ಥ್ಯಾಂಕ್ಸ್ ಕೊಟ್ರೆ. ಮೇಲೆ ಹತ್ತಿಸ್ತಾರ ಹುಲ್ ತಿನ್ಸಕ್ಕೆ? ಕೊಡ್ತು ಗುರು. ಕೊಡು. ಇವನು ಇಷ್ಟಿಷ್ಟೇ ಮುಡ್ತಾನೆ ಎಳ್ಕೊಬಿಡ್ತಾನೆ ಅಂತ. ಪಾಪ ನೋಡಿ ಹಿಂದೆ ಕಾಲು ನೋಡಿ ಎಷ್ಟು ಚೆನ್ನಾಗೈತೆ, ಮುಂದೆ ಕಾಲ ಚೈನ್ ಹಾಕಿ ಹಂಗಾಗ್ಬಿಟ್ಟೈತೆ. ಏನು ಬಿಡ್ಸಣ? ನಿಮ್ಗೆ ಅಟ್ಯಾಕು ಫಸ್ಟ್ನೇವರು. ಹೆಲ್ಮೆಟ್ ಇಲ್ಲಿ. ದಿಸ್ ಈಸ್ ಬಿಸ್ನೆಸ್ಸು. ಅಲ್ಲಿ ಹುಲ್ ಮಡ್ಗವ್ರೆ, ಅದನ್ನೇ ಗಂಟು ಮಾಡ್ಬಿಟ್ಟು ಕೊಡ್ತಾರೆ. ಅದಕ್ಕೆ 50 ರೂಪಾಯಿ ಅಂತೆ ಕೊಡಕ್ಕೆ. ಕ್ರೇಜಿ. ಅವ್ರು ಅಲ್ಲೋಗ್ಬಿಟ್ರು. ಬಾ ಅಲ್ಲೆಲ್ಲಿ ಅದು ಅಲ್ಲೋಗನ. ಓಹೋ ಬ್ರೋ, ಇದು ಮದವೇರಿರುವ ಆನೆ. ಇದು ಫುಲ್ಲು ಮಣ್ಣೆಲ್ಲ ಹಾಕೊಂಡ್ಬಿಟ್ಟೈತೆ ಮೇಲ್ಗಡೆ. ಇದ್ರ ಕಿವಿ ಏನ್ ತೆಳ್ಳಗಾಗ್ಬಿಟ್ಟೈತೆ ನೋಡೋದು. ನೋಡು ಕಟ್ಟಾಗ್ಬಿಟ್ಟೈತೆ ಅಂತಾನ. 2 ಕಾಲ್ಗೂ ಹಾಕ್ಬಿಟ್ಟವ್ರು ಚೈನ್. ಅದು ಜಾಸ್ತಿ ಲೆಂತು ಇಕ್ಕಂಗಿಲ್ಲ ಅದು. ನೋಡಲ್ಲಿ ಬ್ರೋ, ಫಸ್ಟ್ ಅವರೆಲ್ಲ ಪೋಡೋದು, ಇವರೇ ಓಡೋದು ಫಸ್ಟ್. ಚಮಕ್ಕು. ಇವಾಗ ಚೈನ್ ತಕ್ಕೊಂಡು ಹೋಯ್ತಾ ಇರೋದು ಹಂಗೇನೆ ಅವರು ಬಿಟ್ಕೊಂಡು. ಅಯ್ಯೋ ಆಯ್ತಾನೆ. ಅಲ್ಲಿತ್ತು ಬ್ರೋ, ನಮಗೆ ಕಾಣಿಸ್ಲಿಲ್ಲ ಅಷ್ಟೇ. ಆ ಸೆಂಟ್ರಲ್ ಒಂದು ಮರಿ ಇದೆ ನೋಡ್ರಿ. ಅದು ಇನ್ನೊಂದು ಚೂರು ಚಿಕ್ಕ ಇದ್ರೆ ಚೆನ್ನಾಗಿರೋದು ನೋಡೋಕ್ಕೆ. ಸ್ನಾನ ಮಾಡಿಸೋ ಜಾಗ ಅನ್ಸುತ್ತದು. ಅದ್ರ ಇದು ಏನದು ಬಾಲದ ತುದಿಲಿ ಕೂದ್ಲಿರ್ತತಾನೆ, ಕಟ್ ಮಾಡ್ಬಿಟ್ಟವ್ರೆ ಅನ್ಸದ್ ಬಾಲನು. ಓ ಇಲ್ಲ ಬಾಲ ನೋಡಲ್ಲ, ಇನ್ನೇ ಇರ್ಬೇಕು ಹಿಂಗೆ ಒಂಚೂರು ಶೇಪು. ಕಟ್ಗಿಟ್ ಮಾಡೋರು ಅನ್ಸುತ್ತೆ. ಎಲ್ಲೆಲ್ಲಿಂದನೋ ಅದ್ರದ್ದು ಕಟ್ ಮಾಡಿ ಇದು ಮಾಡೋರಪ್ಪ. ಅಲ್ಲೈತೆ. ಅಲ್ಲಿ ಬಿಡಲ್ವಾ? ಹಂಗಾರ ಅದು ಗುದಿಯುತ್ತೆ, ಅದು ಪಕ್ಕ ತುಳಿಯುತ್ತೆ. ಅಭಿಮನ್ಯುನ ಅದು. ಭೀಮಗೆ ಅದು ಕರೆದಾಗೆಲ್ಲ ತಿರ್ಗಿ ನೋಡೋದು ಆನೆ. ಅಲ್ಲಿ ಹಾಕಿದ್ರಲ್ಲ ಬ್ರೋ ಸ್ಟಾರ್ಟಿಂಗ್ ಹೆಸರುಗಳು ಡೀಟೇಲ್ಸು. ಭೀಮ ಇಲ್ಲಿ ಹೆಂಗೆ ಬರ್ತದೆ? ಓ ಇಲ್ಲೂ ಒಂದು ಇದು ಸಕ್ಕದೈತೆ. ಅದೇ ಅಂತೆ ಮೈನು. ಅಲ್ಲಿ ನೋಡೋದು ಫಾಗ್ ಎಫೆಕ್ಟಲ್ಲಿ ಅದು ಹಿಂದೆಗಡೆ ಹೊಗೆ. ಅಲ್ಲಿ ನೋಡ್ರಿ, ಇಲ್ಲಿ ಕಡೆ ಇರೋ 3 ಆನೆಗೆ ಬಾಲ ಇದೆ, ಇನ್ನು ಮಿಕ್ಕಿದ್ಕೆಲ್ಲ ಕಟ್ ಮಾಡ್ಬಿಟ್ಟವ್ರೆ. ಸಕ್ಕದಾಗಿ ಪೋಸ್ ಕೊಡ್ತಾ ಇದ್ಕಣಲ್ಲ. ಅಲ್ಲೋಡು ಜಾಸ್ತಿ ಕಪ್ಗಾಗ್ಬಿಟ್ಟಿದೆ ಬಿಸಿಲಲ್ಲಿ ನಿಂತು. ಇದು ಅಪ್ಪ ಅಮ್ಮ ಮಗು ಅನ್ಸುತ್ತೆ ಅದು. ಬ್ರೋ ಇದು ಚೈನ್ ಗ್ರೀನ್ ಇರೋದು, ಲೂಬ್ ಗ್ರೀನ್ ಕಲರ್ದ. ಅದು ಲೂಬ್ ಅದಾ? ಓಹೋ, ನನ್ನ ಚೈನೇ ಗ್ರೀನ್ ಕಲರ್ದು ಅಂದ್ಕೊಂಡೆ. ಹೋಗದ ಆನೆ ನೋಡಿಕೊಂಡು ಬಿಡ್ತಾಯಿದ್ದೀವಿ ಇವಾಗ. ಟೈಮು ಕೀ ಎತ್ಕೋಬೇಕಲ್ಲಪ್ಪ ತಿರ್ಗಾ. ಆನೆ ನೋಡ್ಕೊಂಡು ಬಿಡ್ತಾಯಿದ್ದೀವಿ. 5 ಗಂಟೆ ಆಗೈತೆ ಆಗಲೇ. ನಡೀರಿ. ಆನೆ ನೋಡಿದ್ದಾಯ್ತು. ಎಲ್ಲ ಬೇಜಾನ್ ಆನೆ ಇದೆ ಗುರು. 10 ಆನೆ ಇರೋದು. ಒಂದೊಂದು ಆನೆಗೂ ಹೆಸರುಗಳು ಸಕ್ಕದಾಗಿಟ್ಟಿದ್ದಾರೆ. ಭೀಮ ಅಂತೆ, ಅಭಿಮನ್ಯು, ಏಕಲವ್ಯ, ಭುವನೇಶ್ವರಿ, ರಾಮಯ್ಯ, ಮಹೇಂದ್ರ, ಸೋಮಶೇಖರ, ರವಿ, ಅಶೋಕ. ಇವಾಗ ಇಲ್ಲಿಂದ ನಂದು ಲೋಡ್ ಆಗಿಲ್ಲ ಮ್ಯಾಪ್ ಕರೆಕ್ಟಾಗಿ. ಇಲ್ಲಿ ಮ್ಯಾಪ್ ಇಲ್ಲಿ ಕರೆಕ್ಟಾಗಿ ತೋರಿಸಿದೆ ನನಗೆ.
ಆದರೆ ಇಲ್ಲಿ ಡಿಸ್ಟೆನ್ಸ್ ಮತ್ತು ಟೈಮು ನನಗೆ ಲೋಡ್ ಆಗಿಲ್ಲ ಇನ್ನು ಕರೆಕ್ಟಾಗಿ. ನನ್ನ ಗಾಡಿನ ಇಷ್ಟೆಲ್ಲ ರಾಪಾಡ್ತಾ ಇರೋದು ನಾನು ಇವತ್ತೇ ಫಸ್ಟ್ ಟೈಮು ಈ ರೇಂಜ್ಗೆಲ್ಲ ಓಡಿಸ್ತಾ ಇರೋದು. ಹೆವಿ ರುಬ್ಬಿಟ್ಟಿದ್ದೀನಿ ಗುರು. ಓಹೋ ಏನು ಚೆನ್ನಾಗಿ ಕುಂತೈತೆ ಒಳ್ಳೆ. ಇನ್ನು 48 ಕಿಲೋಮೀಟರ್ಸ್ ಇದೆ. ಇಲ್ಲೊಂದು ಫುಲ್ ಸ್ಟ್ರೆಚ್ಚು ಬರೀ ಆಫ್ ರೋಡು, ಜಲ್ಲಿ ರೋಡು. ಇವರು ನೆಕ್ಸ್ಟ್ ಇವಾಗ ಒಂದು ಪೆಟ್ರೋಲ್ ಬಂಕ್ ಸ್ಟಾಪ್ ಹಾಕಬೇಕು ಅಂತಂದರು. ಪೆಟ್ರೋಲ್ ಬಂಕ್ ಸಿಗುತ್ತಾ? ಓ ರೋಡ್ ಸಿಕ್ತು ಗುರು. ಪೆಟ್ರೋಲ್ ಬಂಕ್ ಹಾಕ್ಸೋದ ಬೇಡವಾ? ನಾನು ಹಾಕ್ಸ್ಬಿಡೋಣ ಆತಾಗೆ. ಇಷ್ಟೈತೆ ನೋಡಿ, ಇಲ್ಲಿ ಕಾಣ್ತೈತಾ? ಒಂದು ಸ್ವಲ್ಪ ಕಮ್ಮಿ ಇದ್ರೆ ಅಲ್ಲಿ ಹಾಕ್ಸ್ಬೋದಿತ್ತು. ನಾವು ಕೇರಳ ಪೆಟ್ರೋಲಲ್ಲಿ ಗಾಡಿ ಓಡಿಸ್ತೀವಿ ಅಂತ. ಇವಾಗ ಇಲ್ಲಿ ಫುಲ್ ಮಾಡಿಸ್ಬಿಟ್ರೆ ಅಲ್ಲಿ ಹೋಗಿ ಹಾಕ್ಸೋದೇನು ಬೇಕಾಗಿರಲ್ಲ. ಹಾಕ್ಸೋಣ? ಹಾಂ ಹಂಗೆ ಮಾಡೋಣ. ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ ಗೊತ್ತಿರುವಲಿ. ಕಿಲೋಮೀಟರ್ ತೋರಿಸ್ತಾ ಇಲ್ಲಪ್ಪ. ಇನ್ನ 1 ಗಂಟೆ 25 ನಿಮಿಷ ತೋರಿಸ್ತೈತೆ. 47. ಇಲ್ಲಿ ಗಾಂಡ್ಗಾಬ್ರಿ ಇತ್ತು ರೋಡು. ಗಾಡಿ ಫುಲ್ ಹೀಟ್ ಆಗ್ಬಿಟ್ಟಿದೆ. 390 ಹಾಕ್ಸು. ಓ ಇಲ್ಲೇ ಸ್ಟಾಪ್ ಹಾಕೊಂಬಿಡೋಣ ಅಂತ ಪ್ಲಾನ್ ಹಾಕ್ಬಿಟ್ರು. ಹೋಟೆಲ್ ಹಲ್ ಫಲಾಹ ಇಲ್ಲಿ ಒಂದು ಸ್ಟಾಪ್ ಹಾಕಿ ಒಂದು ಸ್ವಲ್ಪ ಅನ್ನ ತಿಂದ್ವಿ. ಇವಾಗ ಬಿಡ್ತಾ ಇದೀವಿ. ಮತ್ತೆ ಫಾಗ್ಲೈಟ್ಸು ನಂದ್ರಲ್ಲಿದೆ, ಮತ್ತು ಹಿತೇಶ್ ಬ್ರೋ ಗಾಡೀಲಿದೆ ಫಾಗ್ಲೈಟ್ಸು. ಇನ್ಯಾವ ಗಾಡೀಲು ಫಾಗ್ಲೈಟ್ಸ್ ಇಲ್ಲ, ಅದಕ್ಕೆ ನಾವು ಮುಂದೆ ಹೋಗೋಣ ಅಂತ ಮುಂದೆ ಹೋಗ್ತಾ ಇದ್ದೀವಿ. ಏನು ಗುರು ಹಿಂಗಿದೆ? ದೇವಸ್ಥಾನನ ಇದು? ದೇವಸ್ಥಾನ. ಇನ್ನು ಕೇರಳ ಬಾರ್ಡ್ರ್ ಇನ್ನೇನು ಸಿಗುತ್ತೆ? ಕೇರಳ ಬಾರ್ಡರ್ ಇನ್ನು ವೈಟ್ಗೆಲ್ಲ ಕಾಣ್ತಾ ಇದೆ ಮೋಡ. ಓ ರೋಡ್ ನೋಡ್ ಗುರು, ಕ್ರೇಜಿ. ಫುಲ್ ಕಾಡು ಮಧ್ಯ ರೋಡು, ಫುಲ್ ಜಲ್ಲಿಕಲ್ ರೋಡು, ಆಫ್ ರೋಡು. ಏನು ಗುರು ಧೂಳು ಯಪ್ಪ ಸ್ವಾಮಿ. ಓಹೋ ಫುಲ್ಲು ಟ್ಯಾಲ್ಕಮ್ ಪೌಡರು. ಇಲ್ಲೆಲ್ಲ ನೋಡಿ ನಾವು ಮುಂದೆ ಹೋಗ್ಬಿಟ್ಟಿರ್ತೀವಿ. ಓ ಹೆವಿ ರೋಡ್ ಗುರು ಇದು ಫುಲ್. ಅಲ್ಲಿವರೆಗೂ ರೋಡೇ ಇಲ್ಲ ಅನ್ಸುತ್ತೆ, ಬರೀ ಈ ಥರ ಜಲ್ಲಿನೇ ಇರೋದು ಅನ್ಸುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ರೋಡ್ ಐತೆ, ಫುಲ್ ಕಿತ್ತೋಗೈತೆ. ರೋಡ್ ಇರೋದೇ ಕಿತ್ತೋಗ ಆ ಥರ ಆಗಿರೋದು ಅನ್ಸುತ್ತೆ. ಇಲ್ಲ ಕಿತ್ತಾಕಿದ್ದಾರೆ. ಓ ಟಾರ್ ಇದ್ದಿದ್ದನ್ನ ಕಿತ್ತಾಕಿ ತಿರ್ಗಾ ಹೊಸದಾಗಿ ರೋಡ್ ಮಾಡೋಕ್ಕೆ ಅಂತ ಇರೋ ಟಾರ್ನ ಕಿತ್ತಾಕಿದ್ದಾರೆ. ಅದು ರೋಡ್ ಫುಲ್ ಹೋಗಿತ್ತು ಅನ್ಸುತ್ತೆ, ಅದಕ್ಕೇನೆ. ಎಲ್ಲ ಬಂದ್ವಿ. ನಮಗೆ ಅವಾಗ್ಲಿಂದ ಹೇಳ್ಬೇಕು ಅಂತಂದ್ರೆ ಆಪೋಸಿಟ್ ಗಾಡಿಗಳು ಅಷ್ಟೊಂದು ಬರ್ತಾ ಇಲ್ಲ, ಎಲ್ಲೋ ಒಂದೊಂದು ಬರ್ತೈತೆ. ನಾವು ಆ ಜೋಶಲ್ಲಿ ಕೆಚ್ಕೊಂಡು ಹೋಗ್ಬಿಡ್ತೀವಿ. ಅಲ್ಲಂತೂ ಒಂದ್ ಕಡೆ ಜಸ್ಟ್ ಸೈಕಲ್ ಗ್ಯಾಪಲ್ಲಿ ನುಗ್ಸಿದೀನಿ ಗಾಡಿನ ಟಕ್ಕಂತ. ಗೊತ್ತೇ ಆಗ್ಲಿಲ್ಲ ಗುರು ಅದು ಬಾರ್ಡ್ರ್ ಅಂತಾನೆ. ಬಾರ್ಡ್ರು ದಾಟೇ ಬಿಟ್ವಿ. ಇವಾಗ ನಾವು ಕೇರಳದಲ್ಲಿದ್ದೀವಿ. ಕೇರಳ ಕಣ್ಣೂರು ಅಂದ್ರೆ ಕಣ್ಣೂರು ಇನ್ನ ಮುಂದೆ ಇದೆ. ಇವಾಗ ನಾವು ಹೋಗ್ತಿರೋ ಸ್ಟೇ ಇನ್ನ 23 ಕಿಲೋಮೀಟರ್ ಇದೆ ಇಲ್ಲಿಂದ. ಬಾರ್ಡ್ರಿಂದ 23 ಕಿಲೋಮೀಟ್ರು, 33 ನಿಮಿಷ ತೋರಿಸ್ತಾ ಇದೆ. ಓ ಕೇರಳ ಬರ್ತಿದಂಗೆ ಸೆಂಟ್ ಮೇರೀಸ್ ಪಿಲಿಗ್ರಿಮ್ ಚರ್ಚ್ ಅಂತೆ. ಓ ಹ್ಯಾಪಿ ಕ್ರಿಸ್ಮಸ್. ಕರೆಕ್ಟು. ಏನು ಐತಲ್ಲಪ್ಪ ಊರ ಹೆಸರು ಇದು? ಅನ್ನಪ್ಪನತ್ತಿ ಬೇಡ ಬಿಡ್ರಿ. ಕೇರಳಗೆಲ್ಲ ಇದ್ಯಾವ ಮನೆ ಅನ್ಸುತ್ತಿದ್ದು. ಮನೇಲಿ ನೋಡ್ರಿ ಕ್ರಿಸ್ಮಸ್ ಏನು ಸಕ್ಕದಾಗಿ ಮಾಡ್ತವ್ರೆ. ಚಿಕ್ಕದಾಗಿ ಜಿಂಕೆ ಎಲ್ಲ ಹಾಕಿದ್ರೆ, ಜಿಂಕೆ ಅಲ್ಲ ಅದು, ಅದೇನೋ ಕ್ರಿಸ್ಮಸ್ ಸ್ಯಾಂಟನ ಎಳ್ಕೊಂಡು ಹೋಗುತ್ತಲ್ಲ, ಅದೇನಂತಾರೆ ಅದಕ್ಕೆ, ಅದನ್ನೆಲ್ಲ ಹಾಕಿದ್ದಾರೆ. ನಾವು ನಮ್ಮ ಸ್ಟೇಗೆ ಇನ್ನು ಸ್ವಲ್ಪ ದೂರ ಇದ್ದೀವಿ ಅಷ್ಟೇ. ಬಂದ್ಬಿಟ್ವಿ. ಬಂದಿದ್ದು ರೋಡ್ ಅಂತೂ ಕ್ರೇಜಿ ಇತ್ತು ಗುರು. ಇನ್ನು ಮುಂದೆ ತೋರಿಸ್ತಾ ಇದೆಯಲ್ಲ, ಇನ್ನು ಮುಂದೆ ತೋರಿಸ್ತಾ ಇತ್ತಾನೆ ಇನ್ನು ಸ್ವಲ್ಪ. ಅದಾ ಯಾವುದು ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀವಿ. ಇದೇನು ಹಿಂಗೆಲ್ಲ ಹೋಗ್ಬಿಟ್ರು ಬ್ರೋ? ಯಾವುದೋ ಮನೆ ಬ್ರೋ ಇದು. ಇದೇನಾ? ಇದಲ್ಲ ಬ್ರೋ, ಬನ್ನಿ ಬ್ರೋ ಸುಮ್ಮನೆ. ಇದಲ್ಲ ಪಾಪ ಅವರು ಅಂಕಲ್ ಗೇಟ್ ತೆಗೆದ್ಬಿಡ್ತಿದ್ರಿ ಇನ್ನೊಂಚೂರು. ನಡ್ರಿ ಅವು ಅಂಕಲ್ ಗೇಟೇ ತೆಗ್ಬಿಡ್ತಿದ್ರಿ ಇನ್ನೊಂಚೂರು. ದಾರಿ ತಪ್ಪಿ ಬಂದ್ಬಿಟ್ವಿ ಬ್ರೋ. ದಾರಿನೇ ಇಲ್ಲ ಬ್ರೋ ಅಲ್ಲಿ. ತಡೀರಿ ಒಂದು ನಿಮಿಷ ಫೋನ್ ಮಾಡೋದು ಹಂಗಾರೆ. ಓಹೋ ಸಾಕಾದಾಗೈತೆ ಗುರು. ಜೀಪ್ ಎಲ್ಲ ನಿಂತೈತೆ. ಕ್ರೇಜಿ ಇದೆ ಬ್ರದರ್ ಇವ್ರದ್ದು ಎಲ್ಲ ಕ್ರೇಜಿ ಗುರು. ಪಾರ್ಕಿಂಗ್ ಸ್ಪೇಸೇ ಕ್ರೇಜಿ. ಆಫ್ ಮಾಡ್ರಿ ಗಾಡಿ. ಸಾಕಾದಾಗೈತೆ ಬ್ರೋ. ಯಪ್ಪ ಬನ್ರಿ ಸಾಕು. ಯಪ್ಪ ಒಳಗಡೆ ಹೋನ. ಯಪ್ಪ ಸಾಕಾಗೋಯ್ತು ಹೆಲ್ಮೆಟ್ ಹಾಕೊಂಡು. ಡೀಲಿಂಗ್ ಆಯ್ತಲ್ಲ ಇವಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ಇವ್ರೇನೋ ಮಾಡಲಿ, ಬನ್ನಿ ಬಿಡು ರೂಮ್ ಟೂರ್ ಮಾಡೋಣ. ಇದೊಂದು ತಗೊಂಡಿದ್ದೀವಿ, ಇದೊಂದು ರೂಮು, ಇದೊಂದು ಎಕ್ಸ್ಟ್ರಾ ತಗೊಂಡ್ವಿ. ಇವಾಗ ಅದ್ರೊಳಗಡೆ ಎಲ್ಲರೂ ಇಡ್ಸಕ್ಕಾಗಲ್ಲ ಅಂತಂದ್ರು. ಟಿ ವಿ ಎಲ್ಲ ಐತೆ. ಫುಲ್ಲು ಖಾಲಿ ಮನೆ. ಇಲ್ಲಿ ಬರೀ 3 ಜನ ಈ ಮನೆಯಲ್ಲಿ. ಆ ಮನೇಲಿ 4 ಜನ. ಇಲ್ಲಿ ಇಬ್ರು ಮಲ್ಕೋಬಹುದು. ಒಂದ್ ರೂಮಲ್ಲಿ ಒಬ್ಬನೇ ಮಲ್ಕೋಬೇಕು ಯಾರಾದ್ರೂ. ಓಹೋ ಇದು ಮಾಸ್ಟರ್ ಬೆಡ್. ಇದನ್ನ ತಗೊಳ್ಳಿ ಬೆಸ್ಟ್. ಯಾಕೇಳಿ ಇಲ್ಲಿ ಇಬ್ರು ಮಲ್ಕೋಬಹುದು ಆರಾಮಾಗಿ. ಎಲ್ಲ ಎಸಿ ಇದೆ. ಅದೇ ನೋಡ್ಕೊಂಡು ನಾನು ನೋಡಿದ್ದೆ. ವಾಶ್ರೂಮು, ಅದಾದ್ಮೇಲೆ ಕಿಚನ್ ಇದೆ.
ಕಿಚನ್ಗೆ ಬಾಲ್ಕನಿ ಇದೆ. ಕಾಣಿಸ್ತಾ ಐತೆ ಏನಾದ್ರು ಲೈಟ್ ಗಿಟ್ ಐತಾ ಬ್ರೋ? ಬ್ರೋ ಇಲ್ಲಿ ಎರಡೆರಡು ಕಿಚನ್ ಅಲ್ಲೂ ಸೇಮ್. ಕಿಚನ್ ಒಳಗಡೆ ಕಿಚನ್ ಒಳಗಡೆ ಬಾತ್ರೂಮ್. ಫುಲ್ಲು ಡಿಫ್ರೆಂಟ್. ಇದೇ ಮನೆ ಬೆಂಗಳೂರಲ್ಲಿ ಇದ್ರೆ ಯಪ್ಪ 25,000-30,000 ಬಾಡಿಗೆ. ಅದು ಯಾವ ಏರಿಯಾ ಮೇಲೆ ಡಿಪೆಂಡ್ ಬ್ರೋ ಆ ಕಡೆ ರೂಮ್ ತೋರಿಸ್ಬೇಕು. 4.5 ಕೋಟಿ ತಗೊಬಿಟ್ಟೆ ಎಲ್ಲ. 2.5 ಕೋಟಿ ಫೈನಲ್ ಬ್ರೋ. ಫೈನಲ್ 2.5 ಕೋಟಿಗೆ ಆಯ್ತು. 2 ಜಾಸ್ತಿ ಆಯ್ತಾ? ನಾನು ಆಗಿದ್ರೆ 2 ಲಕ್ಷ ಡೀಲ್ ಮಾಡಿ. ಇನ್ನೊಂದು ಇದು ಅದಕ್ಕಿಂತ ಇನ್ನೊಂದು ಚೂರು ದೊಡ್ಡ ಐತೆ ಅಷ್ಟೇ. ಇದು ಸೇಮ್ ಇಲ್ಲಿ ಇಬ್ರು ಮಲ್ಕೋಬಹುದು. ಇಲ್ಲಿ ಒಬ್ರಲ್ವಾ ಈ ತರದ್ರಲ್ಲಿ ಹೇಳಿದವರು? ಒಂದು ಬೆಡ್ ಅಲ್ಲಿ ಒಬ್ಬರು ಮಲ್ಕೋಬೇಕಾಗುತ್ತೆ ಇವಾಗ ಅಷ್ಟೇ. ಅಂದ್ರೆ ಮಲ್ಕೋಬಹುದು ಏನಿಲ್ಲ. ಸೇಮ್ ಇಲ್ಲೂ ಕಿಚನ್ ಒಳಗಡೆ ಮತ್ತೆ ಕಿಚನ್ ಸೇಮ್ ಅವಾಗ್ಲಿದಂಗೆ. ಈ ಕಡೆ ಒಂದು ರೂಮು. ಆಚ್ ಕಡೆಯಿಂದ ಸಕ್ಕದಾಗ ಕಾಣದ್ ಬ್ರೋ. ಇದ್ರಲ್ಲಿ ಮೇಯ್ನ್ ಇಷ್ಟ ಆಗಿದ್ದು ಅಂದ್ರೆ ಪಾರ್ಕಿಂಗು. ಎಲ್ಲ ಮನೆಗಳಲ್ಲೂ ಪಾರ್ಕಿಂಗ್ ಸಕ್ಕದ ಮಾಡ್ತಾರೆ ಇಲ್ಲಿ. ನಾವೇನ್ ಅನ್ಕೊಂಡ್ವಿ ಬಂದ್ಬಿಟ್ಟು ಫೈರ್ ಕ್ಯಾಂಪ್ ಹಾಕೋಣ ಅಂತ ಅನ್ಕೊಂಡ್ವಿ. ಬಟ್ ಇಲ್ಲಿನ ವೆದರ್ಗೆ ಇಲ್ಲಿ ಫುಲ್ಲು ಸೆಕೆ ಹೊಡಿತೈತೆ. ನಾವು ಬರುವಾಗ ಚಳಿ ಅನ್ಕೊಂಡ್ ಬಂದ್ವಿ. ಆದ್ರೆ ಇದು ಕಿಚನ್ ಒಳಗಡೆ ಕಿಚನ್ ಭಾರಿ ಡಿಫ್ರೆಂಟ್ ಕಣಪ್ಪ ಒಂಥರ ಕ್ರೇಜಿ ಕ್ಲೀನ್ ಮನೆ. ಇದು ಹೇಳ್ಬೇಕು ಅಂತಂದ್ರೆ ಅವ್ರು ಹೇಳಿದ್ದು ನಮ್ಗೆ, ಇದು ಮನೆ ಕಟ್ಸಿರೋದವ್ರು. ಮನೆ ಕಟ್ಸ್ಬಿಟ್ಟು ಇನ್ನ ಹೊಸದಾಗಿ ಕಟ್ಸಿರೋದು. ಅದಕ್ಕೆ ಕನ್ನಡ ಐತೆ ಇಲ್ಲಿ. ಅದಕ್ಕೋಸ್ಕರ ಅಂತ ಇನ್ನು ಯಾರು ಬಾಡಿಗೆಗೆ ಬಂದಿಲ್ಲ ಅಂತ ಈ ತರ ರೂಮ್ಸ್ ಈ ತರ ಬಿಡ್ತಾ ಇದಾರೆ ಇವರು. ಏನ್ ಗೊತ್ತಾ, ನಾವೇನ್ ಸೆಟ್ಲ್ ಆಗೋಣ